ಕನ್ನಡದ ಬಹುಭಾಷಾ ನಟ, ಆಕ್ಷನ್ ಕಿಂಗ್ ಅರ್ಜುನ್ ಸರ್ಜಾ ಅವರು ಯಾವಾಗಲೂ ಒಂದಲ್ಲ ಒಂದು ಮೂವಿ ಮಾಡ್ತಾ ಹೆಚ್ಚಿನ ಟೈಮ್ ಬ್ಯುಸಿಯಾಗಿರ್ತಾರೆ. ಇತ್ತೀಚಿನ 2-3 ವರ್ಷಗಳಲ್ಲಿ ಅವರು ಮಾಡಿದ ಮೂವಿಗಳು ಮಿಕ್ಸ್ಡ್ ರೆಸ್ಪಾನ್ಸ್ ಪಡೆದುಕೊಂಡು ಕೆಲವೊಂದು ಹಿಟ್ ಆದರೆ ಇನ್ನೂ ಕೆಲವೊಂದು ಎವರೇಜ್ ಮೂವಿ ಎನಿಸಿಕೊಳ್ಳುತ್ತವೆ. ರೀಸೆಂಟ್ ಆಗಿ ರಿಲೀಸ್ ಆದ ಅವರ ಪ್ಯಾನ್ ಇಂಡಿಯಾ ಮೂವಿ ಮಪ್ತಿ ಪೊಲೀಸ್ ಅಷ್ಟೇನು ಸದ್ದು ಮಾಡದೆ ಎವರೇಜ್ ಆಗಿ ಕಲೆಕ್ಷನ್ ಮಾಡಿ ಹಾಕಿದ ಬಂಡವಾಳವನ್ನು ಮಾತ್ರ ತೆಗೆಯಿತು. ಅವರ ಸೀತಾಪಯಣ ಮೂವಿ ಕೂಡ ಸೈಲೆಂಟ್ ಆಗಿ ರನ್ ಆಯಿತು, ಜೊತೆಗೆ ಡೀಸೆಂಟ್ ಆಗಿ ಕಲೆಕ್ಷನ್ ಕೂಡ ಮಾಡಿತ್ತು. ಇಂಥ ಟೈಮಲ್ಲಿ ಅರ್ಜುನ್ ಸರ್ಜಾ ಅವರಿಗೆ ಒಂದು ದೊಡ್ಡ ಮಟ್ಟದ ಸಕ್ಸಸ್ನ ಅವಶ್ಯಕತೆ ತುಂಬಾ ಇದೆ. ತುಂಬಾ ನಿರೀಕ್ಷೆಗಳೊಂದಿಗೆ ದೊಡ್ಡ ಮಟ್ಟದಲ್ಲಿ ಈ ವಾರ ರಿಲೀಸ್ ಆಗಿರುವ ಅವರ ಹೊಸ ಮೂವಿ ಬ್ಲಾಸ್ಟ್. ಈ ಸಿನಿಮಾ ನಿಜವಾಗಿಯೂ ಬಾಕ್ಸ್ ಆಫೀಸೇ ಬ್ಲಾಸ್ಟ್ ಆಗೋಷ್ಟು ಕಲೆಕ್ಷನ್ ಮಾಡುತ್ತಾ ಅರ್ಜುನ್ ಸರ್ಜಾ ಅವರು ಮತ್ತೆ ಗ್ರ್ಯಾಂಡ್ ಆಗಿ ಕಮ್ ಬ್ಯಾಕ್ ಮಾಡ್ತಾರಾ? ಬ್ಲಾಸ್ಟ್ ಮೂವಿ ಹೇಗಿದೆ ಹೇಗಿಲ್ಲ ಅನ್ನೋದನ್ನ ಇವತ್ತಿನ ವಿಡಿಯೋದಲ್ಲಿ ಒಂಚೂರು ಡೀಟೇಲ್ ಆಗಿ ನೋಡೋಣ. ವಿಡಿಯೋ ತುಂಬ ಇಂಟ್ರೆಸ್ಟಿಂಗ್ ಆಗಿರುತ್ತೆ, ಇಲ್ಲಿ ಸ್ಕಿಪ್ ಮಾಡಿದೆ ಕೊನೆಯವರೆಗೂ ನೋಡಿ. ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಎಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿ ಕಾಣುವ ಬೆಲ್ ಬಟನ್ ಒತ್ತಿ. ಈ ವಿಡಿಯೋಗೆ ಮಿಸ್ ಮಾಡಿದೆ ಒಂದು ಲೈಕ್ ಕೊಡಿ. ತೆಲುಗು ಹಾಗೂ ತಮಿಳಿನ ಸೂಪರ್ ಸ್ಟಾರ್ಗಳಲ್ಲಿ ಒಬ್ಬರಾಗಿರುವ ಆಕ್ಷನ್ ಕಿಂಗ್ ಅರ್ಜುನ್ ಸರ್ಜಾ ಅವರ ಎಲ್ಲ ಮೂವಿಗಳು ತೆಲುಗು ಮತ್ತು ತಮಿಳಲ್ಲಿ ಒಟ್ಟಿಗೆ ರಿಲೀಸ್ ಆಗ್ತವೆ. ಎಂದಿನಂತೆ ಈ ಬ್ಲಾಸ್ಟ್ ಮೂವಿ ಕೂಡ ತಮಿಳಲ್ಲಿ ಬ್ಲಾಸ್ಟ್ ಎಂದು, ತೆಲುಗುವಲ್ಲಿ ಬ್ಲಾಸ್ಟ್ ಜೋನ್ ಎಂಬ ಹೆಸರಲ್ಲಿ ಗ್ರ್ಯಾಂಡ್ ಆಗಿ ಈ ವಾರ ರಿಲೀಸ್ ಆಯಿತು. ಸುಭಾಷ್ ಕೆ ರಾಜ್ ಅವರು ಡೈರೆಕ್ಷನ್ ಮಾಡಿರುವ ಈ ಬ್ಲಾಸ್ಟ್ ಮೂವಿ ಪಕ್ಕಾ ಫ್ಯಾಮಿಲಿ ಆಕ್ಷನ್ ಎಂಟರ್ಟೈನ್ಮೆಂಟ್ ಮೂವಿ ಆಗಿದೆ. ಒಂದು ಆರ್ಡಿನರಿ ಮಿಡಿಲ್ ಕ್ಲಾಸ್ ಫ್ಯಾಮಿಲಿ ಮತ್ತು ಆ ಫ್ಯಾಮಿಲಿಯಲ್ಲಿ ಇರುವ ಗಂಡ, ಹೆಂಡತಿ, ಮಗಳು ಈ ಮೂವರು ಸಹ ಕರಾಟೆಯನ್ನು ಚೆನ್ನಾಗಿ ತಿಳಿದವರೇ ಆಗಿರ್ತಾರೆ. ಚಿಕ್ಕ ಚೊಕ್ಕ ಸಂಸಾರದ ಈ ಹ್ಯಾಪಿ ಫ್ಯಾಮಿಲಿಗೆ ಒಬ್ಬ ದೊಡ್ಡ ಬಿಸ್ನೆಸ್ ಮ್ಯಾನ್ ಹಾಗೂ ಒಂದಿಷ್ಟು ರೌಡಿಗಳಿಂದ ತೊಂದರೆ ಆಗುತ್ತೆ. ಈ ಆರ್ಡಿನರಿ ಫ್ಯಾಮಿಲಿ ಅಂತ ದೊಡ್ಡ ದುಷ್ಟ ಶಕ್ತಿಗಳ ಜೊತೆ ಫೈಟ್ ಮಾಡಿ ತಮ್ಮನ್ನು ತಾವು ಹೇಗೆ ಕಾಪಾಡಿಕೊಳ್ಳುತ್ತಾರೆ ಎನ್ನುವುದೇ ಈ ಮೂವಿಯ ಕಥಾಹಂದರವಾಗಿದೆ. ನಾರ್ಮಲ್ ಆಗಿ ಇಂಥ ಪಕ್ಕಾ ಕಮರ್ಷಿಯಲ್ ಮೂವಿಗಳಲ್ಲಿ ಹೀರೋಗಳ ಒನ್ ಮ್ಯಾನ್ ಶೋ ಹೆಚ್ಚಿರುತ್ತೆ. ಆದರೆ ಇದರಲ್ಲಿ ಸೃಷ್ಟಿಸಿರುವ ಪಾತ್ರಗಳ ನಿರೂಪಣೆ ತುಂಬಾ ಚೆನ್ನಾಗಿದ್ದು, ಹೀರೋಗೆ ಈಕ್ವಲ್ ಆಗಿ 2 ಲೇಡಿ ಪಾತ್ರಗಳು ಸಹ ಬಹುಮುಖ್ಯ ಪಾತ್ರ ನಿಭಾಯಿಸ್ತವೆ. ಅಬ್ದುಲ್ಲಾ ಅಭಿರಾಮಿ ಅವರ ಫೈಟ್ ಸೀನ್ ಅಂತೂ ಇಂಟರ್ವಲ್ ಟೈಮಲ್ಲಿ ಮೈಂಡ್ ಬ್ಲೋಯಿಂಗ್ ಆಗಿ ಥ್ರಿಲ್ ಕೊಡುತ್ತೆ. ಇನ್ನು ಆಕ್ಷನ್ ಕಿಂಗ್ ಅರ್ಜುನ್ ಸರ್ಜಾ ಅವರು ಎಂದಿನಂತೆ ತುಂಬಾ ಎನರ್ಜೆಟಿಕ್ ಆಗಿ ಮಿಂಚಿದ್ದು, ಅವರ ಸ್ಕಿಲ್ ಪ್ರೆಸೆನ್ಸ್ ಸಿನಿಮಾವನ್ನು ತುಂಬಾ ಎತ್ತರಕ್ಕೆ ತೆಗೆದುಕೊಂಡು ಹೋಗುತ್ತೆ. ಹಾಗೂ ಮಗಳ ಪಾತ್ರದಲ್ಲಿ ಪ್ರೀತಿ ಮುಕುಂದನ್ ಅವರ ಆಕ್ಟಿಂಗ್ ತುಂಬಾ ಸೊಗಸಾಗಿದೆ. ಅಲ್ಲಲ್ಲಿ ಸ್ವಲ್ಪ ಕಾಮಿಡಿ ಇದ್ದು ವರ್ಕೌಟ್ ಆಗುತ್ತೆ. ಸಿನಿಮಾದ ಓಪನಿಂಗ್ ಸ್ವಲ್ಪ ಸ್ಲೋ ಆಗಿದ್ದು, ಆರಂಭದಲ್ಲಿ ಪಾತ್ರಗಳ ಪರಿಚಯ ಇನ್ನೊಂದಿಷ್ಟು ಸ್ಪೀಡ್ ಆಗಿ ಮಾಡಬೇಕಿತ್ತು ಅನಿಸುತ್ತೆ. ಹಾಗೆ ಒಂದಿಷ್ಟು ಸೀನ್ಗಳನ್ನು ಇನ್ನೊಂದಿಷ್ಟು ಸೀರಿಯಸ್ ಆಗಿ ಎಫೆಕ್ಟಿವ್ ಆಗಿ ಮಾಡಬಹುದಿತ್ತು. ಇನ್ನು ಈ ಮೂವಿಗೆ ನಮ್ಮ ರವಿ ಬಸ್ರೂರ್ ಅವರ ಮ್ಯೂಸಿಕ್ ನೀಡಿದ್ದು, ಕಥೆಗೆ ತಕ್ಕಂತೆ BGM ಸೊಗಸಾಗಿದೆ. ಹಾಗೆ ಸಿನಿಮಾ ಫುಲ್ ರಿಚ್ ಆಗಿ ಮೂಡಿ ಬಂದಿದ್ದು, ಎಡಿಟಿಂಗ್, ಫೋಟೋಗ್ರಫಿ ಎಲ್ಲ ತಾಂತ್ರಿಕ ವಿಭಾಗಗಳಲ್ಲಿ ಸಿನಿಮಾ ಸೂಪರ್ ಅಂತ ಹೇಳ್ತೀನಿ. ನೀವೊಂದು ಪಕ್ಕಾ ಫ್ಯಾಮಿಲಿ ಓರಿಯೆಂಟೆಡ್ ಆಕ್ಷನ್ ಡ್ರಾಮಾ ಸಿನಿಮಾ ನೋಡಬೇಕು ಅಂದರೆ ಅದಕ್ಕೆ ಈ ಮೂವಿ ಹೇಳಿ ಮಾಡಿಸಿದ ಹಾಗಿದೆ. ಈ ಮೂವಿ ರಿಲೀಸ್ ಆದ ಎಲ್ಲ ಕಡೆ ಹೌಸ್ಫುಲ್ ಆಗಿ ಓಡ್ತಾ ಇದ್ದು, ಹೊರ ದೇಶಗಳಲ್ಲೂ ಸಹ ಬ್ಲಾಸ್ಟ್ ಮೂವಿ ನಿಜವಾಗ್ಲೂ ಬ್ಲಾಸ್ಟ್ ಆಗುವಷ್ಟೇ ಕಲೆಕ್ಷನ್ ಮಾಡ್ತಾ ಇದೆ. ಹೀಗಾಗಿ ಅರ್ಜುನ್ ಸರ್ಜಾ ಅವರು ಈ ಮೂವಿ ಮೂಲಕ ಗ್ರ್ಯಾಂಡ್ ಆಗಿ ಕಮ್ ಬ್ಯಾಕ್ ಕೊಟ್ಟಿದ್ದಾರೆ ಅಂತ ಹೇಳಬಹುದು. ಈ ಸಿನಿಮಾ ಮೌತ್ ಪಬ್ಲಿಸಿಟಿಯಿಂದಾಗಿ ಒಬ್ಬರಿಂದ ಒಬ್ಬರಿಗೆ ಒಳ್ಳೆಯ ಪ್ರಚಾರ ಪಡೆದು ಮೂವಿ ಚೆನ್ನಾಗಿ ಕಲೆಕ್ಷನ್ ಮಾಡ್ತಾ ಇದೆ. ದಿನದಿಂದ ದಿನಕ್ಕೆ ಈ ಸಿನಿಮಾದ ಕಲೆಕ್ಷನ್ ಹೆಚ್ಚಾಗ್ತಾ ಇದ್ದು, ತಮಿಳುನಾಡು, ಆಂಧ್ರ, ತೆಲಂಗಾಣ ಹಾಗೂ ಕೇರಳದಲ್ಲಿ ಭರ್ಜರಿ ಕಮಾಯಿ ಮಾಡ್ತಾ ಇದೆ. ಈ ಮೂವಿ ರಿಲೀಸ್ ಆಗಿ 4 ದಿನಗಳಾಗಿದ್ದು, ಈ 4 ದಿನಗಳಲ್ಲಿ ಮೂವಿಯ ಒಟ್ಟಾರೆ ಕಲೆಕ್ಷನ್ 35 ಕೋಟಿ ರೂಪಾಯಿನೂ ದಾಟಿದೆ. ಇನ್ನು ಮೇಲೆ ಈ ಮೂವಿ ಹೇಗೆ ಕಲೆಕ್ಷನ್ ಮಾಡುತ್ತೆ ಎಂಬ ಆಧಾರದ ಮೇಲೆ ಮುಂದಿನ ಸಕ್ಸಸ್ ಡಿಪೆಂಡ್ ಆಗಿದೆ. OTT ರೈಟ್ಸ್, ಸ್ಯಾಟಲೈಟ್ ರೈಟ್ಸ್ ಎಲ್ಲ ತಗೊಂಡ್ರೆ ಈ ಮೂವಿ ಆಲ್ರೆಡಿ ಒಳ್ಳೆಯ ಲಾಭದಲ್ಲಿ ಇದೆ. ಅದರಿಂದ ಈ ಮೂವಿಯನ್ನು ನಿಸ್ಸಂಶಯವಾಗಿ ಒಂದು ಹಿಟ್ ಮೂವಿ ಅಂತಾನೆ ಹೇಳಬಹುದು.